ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಮೊಡವೆ ಕಲೆಗಳಿಗೆ ಡಾಕ್ಟರ್ಗಳು ರೆಕಮೆಂಡ್ ಮಾಡೋಂಥ ಒಂದು ಕ್ರೀಮ್ನ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ತುಂಬ ಜನ ಕೇಳ್ತಾ ಇದ್ದೀರಾ, ಮ್ಯಾಮ್ ನಮ್ಮ ಫೇಸಲ್ಲಿ ತುಂಬಾ ಮೊಡವೆ ಕಲೆಗಳಿದೆ, ಸೊ ನಾವು ಯಾವುದೇ ಕ್ರೀಮ್ ಹಚ್ಚಿದ್ರು ಕೂಡ ಅದು ನಮಗೆ ಎಫೆಕ್ಟಿವ್ ರಿಸಲ್ಟ್ ಸಿಗ್ತಾನೆ ಇಲ್ಲ, ಇನ್ನೂ ಕೂಡ ಜಾಸ್ತಿ ಆಗ್ತಿದೆ. ಸೊ ನಮಗೆ ಅದರೊಂದು ಒಳ್ಳೆ ಬೆಸ್ಟ್ ಕ್ರೀಮ್ ಇದ್ರೆ ತಿಳಿಸ್ಕೊಡಿ ಅಂತ ಕೇಳ್ತಾ ಇದ್ರಿ. ಆ್ಯಂಡ್ ಆಲ್ಸೋ ಅದ್ರ ಜೊತೆಗೆ ಸ್ವಲ್ಪ ಕಡಿಮೆ ಪ್ರೈಸಲ್ಲಿ ಸಿಗೋ ಹಾಗೆ ನಮಗೆ ತಿಳಿಸ್ಕೊಡಿ, ತುಂಬ ಹೆಲ್ಪ್ ಆಗುತ್ತೆ ಅಂತಲೂ ಕೂಡ ಕೇಳ್ತಾ ಇದ್ರಿ. ಸೊ ಯೂಶಲಿ ಡಾಕ್ಟರ್ ರೆಕಮೆಂಡ್ ಮಾಡೋಂಥ ಒಂದು ಕ್ರೀಮ್ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಅದು ನಿಮಗೆ ಕಡಿಮೆ ಪ್ರೈಸಲ್ಲಿ ಸಿಗುತ್ತೆ. ಅಂಡ್ ಆಲ್ಸೋ ಈ ಕ್ರೀಮ್ ನೀವು ಯೂಸ್ ಮಾಡೋದ್ರಿಂದ ಜಸ್ಟ್ ನಿಮ್ಮ ಪಿಂಪಲ್ ಮಾರ್ಕ್ಸ್ಗಳು ಮಾತ್ರ ಕಡಿಮೆ ಆಗಲ್ಲ, ಅದ್ರ ಜೊತೆಗೆ ನಿಮಗೆ ಎಕ್ಸ್ಟ್ರಾ ಸ್ಕಿನ್ ಪ್ರಾಬ್ಲಮ್ಸ್ಗಳು ಕೂಡ ಕಡಿಮೆ ಆಗುತ್ತೆ. ಸೊ ಅಷ್ಟು ಬೆನಿಫಿಟ್ ಸಿಗುತ್ತೆ ಒಂದು ಕ್ರೀಮ್ ಯೂಸ್ ಮಾಡೋದ್ರಿಂದ. ಸೊ ಈಗ ಸಪೋಸ್ ನಿಮ್ಮ ಫೇಸಲ್ಲಿ ಏನಾದರೂ ಈಗ ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಇತ್ತು, ಅದ್ರ ಜೊತೆಗೆ ಕಲೆಗಳೇನಾದ್ರು ಇತ್ತು ಅಂತ ಹೇಳಿದ್ರೆ ನೀವು ಎರಡಕ್ಕೂ ಸಪ್ರೇಟ್ ಟ್ರೀಟ್ಮೆಂಟ್ ತಗೋಬೇಕಾಗತ್ತೆ ಅಲ್ವಾ. ಬಟ್ ಈ ಒಂದು ಕ್ರೀಮ್ ಯೂಸ್ ಮಾಡೋದ್ರಿಂದ ನಿಮ್ಗೇನು 2 ಸ್ಕಿನ್ ಪ್ರಾಬ್ಲಮ್ಸ್ ಇತ್ತು ಅಥವಾ 3 ಸ್ಕಿನ್ ಪ್ರಾಬ್ಲಮ್ಸ್ ಇತ್ತು ಅಂತ ಹೇಳಿದ್ರೆ ಅದು ಕೂಡ ಕ್ಲಿಯರ್ ಆಗುತ್ತೆ. ಸೊ ಅದು ಯಾವುದೆಲ್ಲ ಸ್ಕಿನ್ ಪ್ರಾಬ್ಲಮ್ಸ್ಗಳಿಗೆ ಇದು ನಿಮಗೆ ಬೆನಿಫಿಟ್ ಸಿಗುತ್ತೆ ಅಂತ ಮುಂದೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಅಂಡ್ ಆಲ್ಸೋ ಎಷ್ಟು ಪ್ರೈಸಲ್ಲಿ ಸಿಗುತ್ತೆ, ಅಂಡ್ ಯಾರು ಯೂಸ್ ಮಾಡಬೇಕು, ಯಾರು ಯೂಸ್ ಮಾಡಬಾರ್ದು, ಅಂಡ್ ಹೇಗೆ ಯೂಸ್ ಮಾಡಬೇಕು, ಏನೆಲ್ಲ ಪ್ರಿಕಾಷನ್ಸ್ ತಗೋಬೇಕು, ಎಲ್ಲದೂ ಕೂಡ ನಿಮಗೆ ಇನ್ಫಾರ್ಮೇಷನ್ ಕೊಡ್ತೇನೆ. ಸೊ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡ್ತಾ ನೋಡಬೇಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಎಲ್ಲರ ಜೊತೆಗೂ ಕೂಡ ವಿಡಿಯೋ ಶೇರ್ ಮಾಡ್ಕೊಳ್ಳಿ, ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ಮತ್ತು ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಾರೆಲ್ಲ ಹೊಸದಾಗಿ ವಿಡಿಯೋ ವಾಚ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇದೇ ರೀತಿ ಯೂಸ್ಫುಲ್ ಆಗಿರುವಂಥ ವಿಡಿಯೋಸ್ಗಳು ಎವ್ರಿಡೇ ಅಪ್ಲೋಡ್ ಆಗ್ತಿರುತ್ತೆ. ಸೊ ಅದು ಯಾವುದು ಕೂಡ ಮಿಸ್ ಆಗೋದಿಲ್ಲ ಅಂತ ಹೇಳ್ತಾ, ಸೊ ಬನ್ನಿ ಹಾಗಾದರೆ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಮೊಡವೆ ಕಲೆಗಳು ಅಥವಾ ಆಕ್ನೆ ಮಾರ್ಕ್ಸ್ಗಳು ಕ್ಲಿಯರ್ ಆಗಲಿಕ್ಕೆ ಡಾಕ್ಟರ್ ರೆಕಮೆಂಡ್ ಮಾಡುವಂಥ ಕ್ರೀಮ್ ಯಾವುದು ಅಂತ ಹೇಳಿದ್ರೆ ಎಸಾನಿಕ್ 10% ಕ್ರೀಮ್ ಅಂತ ಹೇಳಿ ಕಾಣಿಸ್ತಿದೆ ಅಲ್ವಾ. ಪ್ಯಾಕೇಜಿಂಗ್ ಈ ರೀತಿಲಿ ಇರುತ್ತೆ. ಈ ಒಂದು ಕ್ರೀಮ್ ನೀವು ಯೂಸ್ ಮಾಡೋದು ಅಂತ ಹೇಳಿದ್ರೆ ನಿಮ್ಮ ಫೇಸಲ್ಲಿ ಎಷ್ಟೇ ಡಾರ್ಕ್ ಆಗಿ ಮಾರ್ಕ್ಸ್ಗಳಿರಲಿ ಅಥವಾ ಲೈಟ್ ಆಗಿ ಮಾರ್ಕ್ಸ್ಗಳಿರಲಿ ಅಥವಾ ತುಂಬ ಓವರಾಲ್ ನಿಮ್ಮ ಫೇಸಲ್ಲಿ ಇರಲಿ ಅಥವಾ ಸ್ವಲ್ಪ ಭಾಗದಲ್ಲಿ ಹೇಗೆ ಇರಲಿ ನಿಮ್ಮ ಫೇಸಲ್ಲಿ ಎಲ್ಲ ಕಲೆಗಳು ಕೂಡ ಕ್ಲಿಯರ್ ಆಗುತ್ತೆ ಅಂತಲೇ ಹೇಳ್ಬೋದು. ಫ್ರೆಂಡ್ಸ್, ನಿಮಗೆ ಗೊತ್ತೇ ಇದೆ ಮೊಡವೆ ಕಲೆಗಳು ಹೇಗೆ ಫೇಸಲ್ಲಿ ಇರುತ್ತೆ ಅಂತ ಹೇಳಿ ಅಲ್ವಾ. ಸೊ ನಿಮ್ಮ ಫೇಸಲ್ಲಿ ಏನಾದ್ರು ತುಂಬಾ ಮೊಡವೆಗಳೇನಾದ್ರು ಆಗಿತ್ತು, ಸೊ ಅದೆಲ್ಲದೂ ಕೂಡ ಕ್ಲಿಯರ್ ಆದಮೇಲೆ ಆ ಪ್ಲೇಸಲ್ಲಿ ಕಲೆಗಳು ಹಾಗೇನೆ ಉಳ್ಕೊಂಡ್ಬಿಟ್ಟಿರುತ್ತೆ. ಸೊ ನೀವೇನಾದರೂ ಮೊಡವೆಗಳು ಬಂದಾಗ ಕೈ ಹಾಕೊಂತಿರ್ತೀರಾ ಅಥವಾ ಬ್ರೇಕ್ಔಟ್ ಆಗ್ತಿರುತ್ತೆ ಮೊಡವೆಗಳು ಅಥವಾ ಉಗುರು ಯೂಸ್ ಮಾಡಿರ್ತೀರಾ. ಸೊ ಈ ಒಂದು ರೀತಿಯಲ್ಲಿ ನೀವು ಮಾಡಿದಾಗ ಸೊ ಕಲೆಗಳು ಹಾಗೇನೆ ಉಳ್ಕೊಂಡ್ಬಿಡುತ್ತೆ ಅಂತಲೇ ಹೇಳ್ಬೋದು. ಸೊ ಆ ರೀತಿ ಏನಾದ್ರು ನಿಮಗೆ ಕಲೆಗಳಾಗಿತ್ತು ಅಂತ ಹೇಳಿದ್ರೆ ಅದು ಕೂಡ ಕಡಿಮೆ ಆಗುತ್ತೆ. ಆ್ಯಂಡ್ ಆಲ್ಸೋ ನಿಮ್ಮ ಫೇಸಲ್ಲಿ ಆಕ್ಟಿವ್ ಆಗಿ ಏನಾದ್ರು ಆಲ್ರೆಡಿ ಇವಾಗ ಮೊಡವೆಗಳೇನಾದ್ರು ಇತ್ತು, ಅದ್ರ ಜೊತೆಗೆ ಕಲೆ ಕೂಡ ಇತ್ತು ಅಂತ ಹೇಳಿದ್ರೆ ಆ 2 ಪ್ರಾಬ್ಲಮ್ಸ್ಗಳು ಕೂಡ ಕಡಿಮೆ ಆಗುತ್ತೆ ಅಂತಲೇ ಹೇಳ್ಬೋದು. ಬಿಕಾಸ್ ನಾನು ಸ್ಟಾರ್ಟಿಂಗಲ್ಲೇ ಹೇಳಿದೆ, ಈ ಒಂದು ಕ್ರೀಮ್ ಯೂಸ್ ಮಾಡೋದ್ರಿಂದ ಜಸ್ಟ್ ನಿಮಗೆ ಪಿಂಪಲ್ ಮಾರ್ಕ್ಸ್ ಮಾತ್ರ ಕಡಿಮೆ ಆಗೋದಿಲ್ಲ, ಅದರಿಂದ ನಿಮಗೆ ಎಕ್ಸ್ಟ್ರಾ ಬೆನಿಫಿಟ್ ಕೂಡ ಸಿಗುತ್ತೆ ಒಂದು ಕ್ರೀಮ್ ಯೂಸ್ ಮಾಡೋದ್ರಿಂದ ಅಂತ ಹೇಳಿದೆ ಅಲ್ವಾ. ಸೊ ನಿಮ್ಗೆ ಏನಾದ್ರು ಮೊಡವೆಗಳಿತ್ತು ಅಂತ ಹೇಳಿದ್ರೆ ಮತ್ತು ಅದರಿಂದ ಬ್ರೇಕ್ಔಟ್ ಏನಾದ್ರು ಆಗ್ತಿತ್ತು ಅಂತ ಹೇಳಿದ್ರೆ ಅದು ಕೂಡ ಕಡಿಮೆ ಮಾಡುತ್ತೆ ಈ ಒಂದು ಕ್ರೀಮ್. ಸೊ ಆ ಪ್ಲೇಸಲ್ಲೂ ಕೂಡ ನೀವು ಈ ಒಂದು ಕ್ರೀಮ್ ನೀವು ಯೂಸ್ ಮಾಡ್ಬೋದು. ಸೊ ಮೊಡವೆಗಳು ಹೇಗೆ ಬರುತ್ತೆ ಅಂತ ಹೇಳಿದ್ರೆ ನಿಮ್ಮ ಫೇಸಲ್ಲಿ ಏನಾದ್ರು ತುಂಬಾ ಎಕ್ಸೆಸಿವ್ ಆಯಿಲ್ ಪ್ರೊಡಕ್ಷನ್ ಜಾಸ್ತಿ ಏನಾದ್ರು ಆಗ್ತಾ ಇತ್ತು, ಮತ್ತು ಏನಾದ್ರು ಕ್ಲಾಗ್ಡ್ ಪೋರ್ಸ್ ಏನಾದ್ರು ಇತ್ತು, ಆಕ್ಸಿಜನ್ ಲೆವೆಲ್ ನೀಟಾಗಿ ಸಪ್ಲೈ ಆಗದೇನೆ ಕ್ಲಾಗ್ಡ್ ಪೋರ್ಸ್ ಏನಾದ್ರು ಆಗಿತ್ತು. ಆ್ಯಂಡ್ ಆಲ್ಸೋ ಮತ್ತು ನಿಮ್ಮ ಫೇಸಲ್ಲಿ ಏನಾದ್ರು ತುಂಬಾ ಸೀಬಮ್ ಪ್ರೊಡಕ್ಷನ್ ಏನಾದ್ರು ತುಂಬಾ ಜಾಸ್ತಿ ಇತ್ತು, ಡೆಡ್ ಸ್ಕಿನ್ ಸೆಲ್ನಲ್ಲೂ ನಿಮ್ಮ ಸ್ಕಿನ್ನಲ್ಲಿ ತುಂಬಾ ಇತ್ತು ಅಂತ ಹೇಳಿದ್ರೆ ಸೊ ಮೊಡವೆಗಳು ತುಂಬಾ ಬರುತ್ತೆ ಅಂತಲೇ ಹೇಳ್ಬೋದು. ಸೊ ಈ ರೀತಿ ಪ್ರಾಬ್ಲಮ್ಸ್ಗಳಿತ್ತು ಅಂತ ಹೇಳಿದ್ರೆ ಒಂದು ಕ್ರೀಮ್ ಯೂಸ್ ಮಾಡೋದ್ರಿಂದ ಸೊ ಎಕ್ಸೆಸಿವ್ ಆಯಿಲ್ ಪ್ರೊಡಕ್ಷನ್ ಕೂಡ ಕಡಿಮೆ ಆಗುತ್ತೆ, ಕ್ಲಾಗ್ಡ್ ಪೋರ್ಸ್ ಇರೋದು ನಿಮಗೆ ಅನ್ಕ್ಲಾಗ್ಡ್ ಪೋರ್ಸ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಬ್ಲಡ್ ಸರ್ಕ್ಯುಲೇಷನ್ ನೀಟಾಗಿ ನಿಮ್ಮ ಫೇಸಲ್ಲಿ ಆಗುತ್ತೆ. ಆ್ಯಂಡ್ ಆಲ್ಸೋ ಡೆಡ್ ಸ್ಕಿನ್ ಸೆಲ್ಸ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ಅದೆಲ್ಲದೂ ಕೂಡ ಕ್ಯೂರ್ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಕ್ಯೂರ್ ಆಯಿತು ಅಂತ ಹೇಳಿದ್ರೆ ಆಟೋಮೆಟಿಕ್ ಆಗಿ ಮೊಡವೆಗಳು ಕೂಡ ಕಡಿಮೆ ಆಗುತ್ತೆ, ಆ್ಯಂಡ್ ಆಲ್ಸೋ ಕಲೆಗಳು ಕೂಡ ಕಡಿಮೆ ಆಗುತ್ತೆ. ಆ್ಯಂಡ್ ಮತ್ತೆ ಇನ್ನೇನು ಎಕ್ಸ್ಟ್ರಾ ಬೆನಿಫಿಟ್ ಸಿಗುತ್ತೆ ಒಂದು ಕ್ರೀಮ್ ಯೂಸ್ ಮಾಡೋದ್ರಿಂದ ಅಂತ ಹೇಳಿದ್ರೆ ನಿಮ್ಮ ಫೇಸಲ್ಲಿ ಏನಾದ್ರು ವಾಟ್ಸ್ ಇತ್ತು ಅಂದರೆ ನರಹುಲಿ ಅಂತ ಹೇಳ್ತಾ ನೋಡಿ. ಸೊ ಆ ರೀತಿಲೆಲ್ಲ ನಿಮ್ಮ ಫೇಸಲ್ಲಿ ಏನಾದ್ರು ಸ್ವಲ್ಪ ಇತ್ತು ಅಥವಾ ತುಂಬ ದೊಡ್ಡದಾಗಿ ಏನಾದ್ರು ಇತ್ತು ಅಂತ ಹೇಳಿದ್ರೆ ಆ ಜಾಗದಲ್ಲಿ ಕೂಡ ಈ ಒಂದು ಕ್ರೀಮ್ ಯೂಸ್ ಮಾಡೋದ್ರಿಂದ ಅದು ಕೂಡ ರಿಮೂವ್ ಆಗುತ್ತೆ ಅಂತಲೇ ಹೇಳ್ಬೋದು. ಆ್ಯಂಡ್ ನೆಕ್ಸ್ಟ್ ನಿಮ್ಮ ಫೇಸಲ್ಲಿ ತುಂಬಾನೇ ರೆಡ್ನೆಸ್ ಇತ್ತು, ತುಂಬ ಇನ್ಫ್ಲಮೇಷನ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ಅದು ಕೂಡ ಕಡಿಮೆ ಆಗುತ್ತೆ. ಮತ್ತೆ ಪಸ್ ಫೀಲ್ಡ್ ಬಂಪ್ಸ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ಅದು ಕೂಡ ರೆಡ್ಯೂಸ್ ಮಾಡುತ್ತೆ ಒಂದು ಕ್ರೀಮ್ ನೀವು ಯೂಸ್ ಮಾಡೋದ್ರಿಂದ. ಮತ್ತೆ ನಿಮ್ಗೆ ನಿಮ್ಮ ಫೇಸಲ್ಲಿ ತುಂಬಾನೇ ಬ್ಯಾಡ್ ಬ್ಯಾಕ್ಟೀರಿಯಾಸ್ಗಳೇನಾದ್ರು ತುಂಬಾ ಆಕ್ಟಿವ್ ಆಗಿ ಏನಾದ್ರು ಇತ್ತು ಅಂತ ಹೇಳಿದ್ರೆ ಸೊ ಈ ಒಂದು ಕ್ರೀಮ್ ಡೀಪ್ ಆಗಿ ನಿಮ್ಮ ಸ್ಕಿನ್ ಒಳಗಡೆ ಅಬ್ಸರ್ವ್ ಆಗಿ ಬ್ಯಾಡ್ ಬ್ಯಾಕ್ಟೀರಿಯಾಸ್ ಎಲ್ಲದೂ ಕೂಡ ಕಿಲ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಸೊ ಗುಡ್ ಬ್ಯಾಕ್ಟೀರಿಯಾಸ್ಗಳು ಸ್ಕಿನ್ ಒಳಗಡೆ ಹಾಗೇನೆ ಇರೋ ಹಾಗೆ ಮೇಂಟೈನ್ ಮಾಡುತ್ತೆ. ಇದೊಂದು ರೀತಿ ನಿಮಗೆ ಆಂಟಿ ಬ್ಯಾಕ್ಟೀರಿಯಲ್ ಏಜೆಂಟ್ ಆಗಿ ಮತ್ತೆ ಆಂಟಿ ಇನ್ಫ್ಲಮೇಟರಿ ಆಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ ಆಗಿ ಇದು ವರ್ಕ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಸೊ ಈ ಒಂದು ಕ್ರೀಮ್ ಯೂಸ್ ಮಾಡೋದ್ರಿಂದ ಸೊ ನಿಮ್ಮ ಫೇಸಲ್ಲಿ ಇರುವಂಥ ಮೊಡವೆಗಳು, ರೆಡ್ನೆಸ್ ಮತ್ತೆ ನಿಮ್ಮ ಫೇಸ್ ಸ್ವಲ್ಪ ಇರಿಟೇಷನ್ ಏನಾದ್ರು ಆಗ್ತಿತ್ತು ಅಂತ ಹೇಳಿದ್ರೆ ಸೊ ಅದೆಲ್ಲದೂ ಕೂಡ ಕಡಿಮೆ ಆಗಿ ನಿಮ್ಮ ಸ್ಕಿನ್ ಫುಲ್ ಕ್ಲಿಯರ್ ಸ್ಕಿನ್ ಆಗಿ ತುಂಬಾ ರೇಡಿಯಂಟ್ ಆಗಿ ತುಂಬಾನೇ ಹೆಲ್ದಿ ಸ್ಕಿನ್ ಆಗಿ ಕನ್ವರ್ಟ್ ಆಗುತ್ತೆ ಅಂತಾನೆ ಹೇಳ್ಬೋದು. ಸೊ ಹೇಗೆ ಈ ಒಂದು ಕ್ರೀಮ್ ಯೂಸ್ ಮಾಡೋದ್ರಿಂದ ನಿಮಗೆ ಇಷ್ಟೆಲ್ಲ ಸ್ಕಿನ್ ಬೆನಿಫಿಟ್ಗಳು ಸಿಗುತ್ತೆ, ಇಷ್ಟೆಲ್ಲ ಸ್ಕಿನ್ ಪ್ರಾಬ್ಲಮ್ಸ್ ಎಲ್ಲದೂ ಕೂಡ ರೆಡ್ಯೂಸ್ ಆಗುತ್ತೆ ಅಂದ್ರೆ ಹೇಗೆ ಆಗುತ್ತೆ ಅಂತ ಹೇಳಿದ್ರೆ ಇದರಲ್ಲಿ ಮೇನ್ ಆಗಿ ಆಕ್ಟಿವ್ ಇಂಗ್ರೀಡಿಯೆಂಟ್ ಬಂದು ಅಜೆಲಿಕ್ ಆಸಿಡ್ ಇದೆ. ಅದರಲ್ಲೂ ಇದು 10% ಅಜೆಲಿಕ್ ಆಸಿಡ್ ಇದೆ ಈ ಒಂದು ಕ್ರೀಮ್ ಅಲ್ಲಿ. ಸೊ ಹಾಗಾಗಿ ನಾನು
ಹೇಳಿರೋಂಥ ಏನು ಸ್ಕಿನ್ ಪ್ರಾಬ್ಲಮ್ಸ್ ಇದೆ ನೋಡಿ, ಸೊ ಅವೆಲ್ಲ ಸ್ಕಿನ್ ಪ್ರಾಬ್ಲಮ್ಸ್ ಕಡಿಮೆ ಆಗಬೇಕು ಅಂತ ಹೇಳಿದ್ರೆ ಈ ಒಂದು ಆಕ್ಟಿವ್ ಇಂಗ್ರೀಡಿಯೆಂಟ್ ಇರಬೇಕು. ಸೊ ಈ ಒಂದು ಆಕ್ಟಿವ್ ಇಂಗ್ರೀಡಿಯೆಂಟ್ ಇತ್ತು ಅಂತ ಹೇಳಿದ್ರೆ ನಿಮ್ಗೆ ಇಷ್ಟೆಲ್ಲ ಸ್ಕಿನ್ ಪ್ರಾಬ್ಲಮ್ಸ್ ಎಲ್ಲದೂ ಕೂಡ ಕಡಿಮೆ ಆಗುತ್ತೆ. ಸೊ ಕಡಿಮೆ ಆಗಿ ನಿಮ್ಮ ಸ್ಕಿನ್ ತುಂಬಾನೇ ಹೆಲ್ದಿಯಾಗಿ ಮತ್ತೆ ಗ್ಲೋಯಿಂಗ್ ಆಗಿ ತುಂಬಾನೇ ಕ್ಲಿಯರ್ ಆಗಿ ಹೆಲ್ದಿಯಾಗಿ ಕಾಣಿಸುತ್ತೆ ಸ್ಕಿನ್ ಅಂತಾನೆ ಹೇಳ್ಬೋದು. ಸೊ ನಿಮಗೇನಾದ್ರು ಇಷ್ಟ ಆಯಿತು, ನಿಮ್ಮ ಫೇಸಲ್ಲಿ ಏನಾದ್ರು ಮೊಡವೆ ಕಲೆಗಳಿತ್ತು ಮತ್ತೆ ಮೊಡವೆಗಳಿತ್ತು ಮತ್ತೆ ನಾನು ಹೇಳಿದಾಗೆ ಬೇರೆದೆಲ್ಲ ನಿಮ್ಮ ಸ್ಕಿನ್ನಲ್ಲಿ ಏನೋ ಪ್ರಾಬ್ಲಮ್ಸ್ ಇತ್ತು, ಬ್ಲ್ಯಾಕ್ ಹೆಡ್ಸ್ ಮತ್ತು ವೈಟ್ ಹೆಡ್ಸ್ ಅದು ಕೂಡ ಕಡಿಮೆ ಆಗುತ್ತೆ ಫ್ರೆಂಡ್ಸ್. ಓಕೆನಾ, ಸೊ ಅದು ಹೇಳೋದು ಮರ್ತ್ಬಿಟ್ಟೆ. ಸೊ ನಿಮ್ಮ ಫೇಸಲ್ಲಿ ತುಂಬಾ ಬ್ಲ್ಯಾಕ್ ಹೆಡ್ಸ್ ಇತ್ತು, ವೈಟ್ ಹೆಡ್ಸ್ ಏನಾದ್ರು ಇತ್ತು, ತುಂಬ ಜಾಸ್ತಿ ಇತ್ತು ಅಥವಾ ಕಡಿಮೆ ಇತ್ತು ಅಂತ ಹೇಳಿದ್ರು ಕೂಡ ಕಡಿಮೆ ಆಗುತ್ತೆ. ಸೊ ಇಷ್ಟು ಪ್ರಾಬ್ಲಮ್ಸ್ಗಳೇನಾದ್ರು ಇತ್ತು ಅಂತ ಹೇಳಿದ್ರೆ ಕಡಿಮೆ ಆಗುತ್ತೆ. ಸೊ ನಿಮಗೇನಾದ್ರು ಇಷ್ಟ ಆಯಿತು ಅಂತ ಹೇಳಿದ್ರೆ ನೀವು ಯೂಸ್ ಮಾಡ್ಬೋದು. ಆ್ಯಂಡ್ ಈ ಒಂದು ಕ್ರೀಮ್ ಹೇಗೆ ಯೂಸ್ ಮಾಡಬೇಕು ಅಂತ ಹೇಳಿದ್ರೆ ಇದು ನೈಟ್ ಕ್ರೀಮ್ ಆಗಿರುತ್ತೆ. ಸೊ ನೀವು ನೈಟ್ ಟೈಮ್ ಯೂಸ್ ಮಾಡಬೇಕು ಫ್ರೆಂಡ್ಸ್ ಸರಿನಾ. ಸೊ ಹೇಗೆ ಯೂಸ್ ಮಾಡಬೇಕು ಅಂತ ಹೇಳಿದ್ರೆ ಫಸ್ಟ್ ನಿಮ್ಮ ಫೇಸ್ ನೀಟಾಗಿ ವಾಶ್ ಮಾಡಿಕೊಂಡು ನಿಮ್ಮ ಫೇಸ್ ಫುಲ್ ಡ್ರೈ ಆಗಿರಬೇಕು. ಆ್ಯಂಡ್ ಸ್ವಲ್ಪ ಕ್ವಾಂಟಿಟಿಲಿ ತಗೊಂಡು ಸೊ ನಿಮಗೆ ಎಲ್ಲಿ ಆ ಒಂದು ಏರಿಯಾಗಳಲ್ಲಿ ಎಲ್ಲಿ ನಿಮಗೆ ಪ್ರಾಬ್ಲಮ್ಸ್ ಇದೆ ಆ ಏರಿಯಾದಲ್ಲಿ ಮಾತ್ರ ನೀವು ಅಪ್ಲೈ ಮಾಡಬೇಕು. ಅದರಲ್ಲೂ ಕೂಡ ಲೈಟಾಗಿ ಅಪ್ಲೈ ಮಾಡಬೇಕು. ಓಕೆನಾ, ಸೊ ಲೈಟಾಗಿ ಅಪ್ಲೈ ಮಾಡಿ ನೀಟಾಗಿ ಜೆಂಟಲ್ ಮಸಾಜ್ ಮಾಡಿ ಅಥವಾ ಟ್ಯಾಪ್ ಮಾಡಿ ಅಷ್ಟೇ. ಓವರಾಲ್ ನಿಮ್ಮ ಫೇಸಿಗೆ ಅಪ್ಲೈ ಮಾಡೋದಲ್ಲ. ಸೊ ನಿಮಗೆ ಎಲ್ಲಿ ಪ್ರಾಬ್ಲಮ್ಸ್ ಇದೆ ಅಲ್ಲಿ ಮಾತ್ರ ನೀವು ಅಪ್ಲೈ ಮಾಡಬೇಕಾಗತ್ತೆ. ಆ್ಯಂಡ್ ಐಸ್ ಹತ್ರ, ಐ ಲೈಟ್ಸ್ ಹತ್ರ, ಲಿಪ್ಸ್ ಹತ್ರ ಮತ್ತೆ ಮೌತ್ ಹತ್ರ ಮತ್ತೆ ನೋಸು, ಸೊ ಈ ಎಲ್ಲ ಏನು ಸೆನ್ಸಿಟಿವ್ ಏರಿಯಾ ಇರುತ್ತೆ ನೋಡಿ, ಸೊ ಅಲ್ಲಿ ನೀವು ಅಪ್ಲೈ ಮಾಡೋ ಹಾಗಿಲ್ಲ. ಇಫ್ ಇನ್ ಕೇಸ್ ಎಲ್ಲರೂ ಸ್ವಲ್ಪ ಎಲ್ಲ ತಾಕ್ತು ಅಂತ ಹೇಳಿದ್ರೆ ಇಮಿಡಿಯೇಟ್ ಆಗಿ ವಾಶ್ ಮಾಡಬೇಕಾಗುತ್ತೆ. ಬಿಕಾಸ್ ಅದರಿಂದ ನಿಮಗೆ ಡ್ರೈನೆಸ್ ಆಗುತ್ತೆ ಮತ್ತೆ ಬೇರೆ ಎಕ್ಸ್ಟ್ರಾ ಪ್ರಾಬ್ಲಮ್ಸ್ಗಳು ಬರೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಆ ಏರಿಯಾಗಳ ಹತ್ರ ನೀವು ಅಪ್ಲೈ ಮಾಡ್ಲಿಕ್ಕೆ ಹೋಗಬೇಡಿ. ಅದರ್ವೈಸ್ ನಿಮಗೆ ಬೇರೆ ಏರಿಯಾದಲ್ಲೆಲ್ಲ ಎಲ್ಲಿರುತ್ತೆ ಸೊ ಅಲ್ಲಿ ನೀವು ಅಪ್ಲೈ ಮಾಡಿ ಫ್ರೆಂಡ್ಸ್ ಸರಿನಾ. ಆ್ಯಂಡ್ ಈ ಒಂದು ಕ್ರೀಮ್ ಯೂಸ್ ಮಾಡೋದ್ರಿಂದ ನಿಮ್ಗೆ ಏನಾದ್ರು ಸೈಡ್ ಎಫೆಕ್ಟ್ ಏನಾದ್ರು ಇದೆಯಾ ಅಂತ ಹೇಳಿದ್ರೆ ನಿಮಗೆ ಸೈಡ್ ಎಫೆಕ್ಟ್ ಆಗೋ ಚಾನ್ಸಸ್ ಇದೆ. ಸೊ ಯಾವ ರೀತಿ ಬರುತ್ತೆ ಅಂದರೆ ನಿಮ್ಮ ಸ್ಕಿನ್ ತುಂಬಾ ಡ್ರೈ ಆಗ್ಬೋದು ಅಥವಾ ಪೀಲಿಂಗ್ ಬರ್ಬೋದು, ಬರ್ನಿಂಗ್ ಆಗ್ಬೋದು, ಇರಿಟೇಷನ್, ಇಚ್ಚಿಂಗ್, ರೆಡ್ನೆಸ್, ಸೊ ಈ ರೀತಿ ಪ್ರಾಬ್ಲಮ್ಸ್ಗಳು ಬರುತ್ತೆ. ಎಲ್ರಿಗೂ ಬರುತ್ತಾ ಅಂತ ಹೇಳಿದ್ರೆ ಇಲ್ಲ. ಸೊ ನೀವೇನಾದ್ರು ಜಾಸ್ತಿ ಕ್ವಾಂಟಿಟಿಲಿ ನೀವೇನಾದ್ರು ತಗೊಂಡು ಈ ಒಂದು ಕ್ರೀಮ್ ಯೂಸ್ ಮಾಡೋದು ಅಂತ ಹೇಳಿದ್ರೆ ಇಷ್ಟು ನಿಮಗೆ ಸೈಡ್ ಎಫೆಕ್ಟ್ ಆಗುತ್ತೆ. ಅದೇ ನೀವು ಸ್ವಲ್ಪ ಕ್ವಾಂಟಿಟಿಲಿ ತಗೊಂಡು ಈ ಒಂದು ಕ್ರೀಮ್ ನೀವು ಯೂಸ್ ಮಾಡಿದ್ರಿ ಹಚ್ಕೊಂಡ್ರೆ ನಿಮ್ಮ ಫೇಸ್ಗೆ ಅಂತ ಹೇಳಿದ್ರೆ ಈ ಸೈಡ್ ಎಫೆಕ್ಟ್ ನಿಮಗೆ ಬರೋದಿಲ್ಲ ಸರಿನಾ. ಸೊ ಹಾಗಾಗಿ ನೀವು ಪೀ ಸೈಜಲ್ಲಿ ಸಾಸಿವೆ ಕಾಳಷ್ಟು ನೀವು ಸ್ವಲ್ಪ ಕ್ವಾಂಟಿಟಿಲಿ ತಗೊಂಡು ನಿಮಗೆ ಎಲ್ಲಿ ಅಫೆಕ್ಟೆಡ್ ಏರಿಯಾ ಇದೆ ಅಲ್ಲಿ ಮಾತ್ರ ನೀವು ಅಪ್ಲೈ ಮಾಡಬೇಕು ಫ್ರೆಂಡ್ಸ್ ಸರಿನಾ. ಆ್ಯಂಡ್ ಈ ಒಂದು ಕ್ರೀಮ್ ಎಲ್ಲರೂ ಯೂಸ್ ಮಾಡ್ಬೋದಾ ಅಂತ ಹೇಳಿದ್ರೆ ಎಲ್ರಿಗೂ ಸೂಟ್ ಆಗುತ್ತಾ ಅಂತ ಹೇಳಿದ್ರೆ ಇಲ್ಲ, ಎಲ್ರಿಗೂ ಕೂಡ ಸೂಟ್ ಆಗೋದಿಲ್ಲ. ಸೊ ಯಾರಿಗೆ ಸೂಟ್ ಆಗೋದಿಲ್ಲ ಅಂತ ಹೇಳಿದ್ರೆ ಬಿಲೋ 18 ಇಯರ್ಸ್ ಪ್ರೆಗ್ನೆಂಟ್ ಲೇಡೀಸ್ ಮತ್ತೆ ಬ್ರೆಸ್ಟ್ ಫೀಡಿಂಗ್ ಮೇಲೆ, ಸೊ ನೀವು ಯಾರು ಕೂಡ ಯೂಸ್ ಮಾಡೋ ಹಾಗಿಲ್ಲ. ಎಬೋ 18 ಇಯರ್ಸ್ ಗಂಡು ಮಕ್ಕಳು, ಹೆಣ್ಮಕ್ಳು, ಸೊ ನೀವು ಯಾವುದೇ ಜೆಂಡರ್ ಆದರೂ ಕೂಡ ನೀವು ಯೂಸ್ ಮಾಡ್ಬೋದು. ಎಬೋ 18 ಇಯರ್ಸ್ ಆಗಿರಬೇಕು ಫ್ರೆಂಡ್ಸ್ ಸರಿನಾ. ಆ್ಯಂಡ್ ನೆಕ್ಸ್ಟ್ ಈ ಒಂದು ಕ್ರೀಮ್ ಯೂಸ್ ಮಾಡಾದ್ಮೇಲೆ ಮಾರ್ನಿಂಗ್ ರೂಟೀನ್ ಹೇಗಿರಬೇಕು ಅಂತ ಹೇಳಿದ್ರೆ ಸೊ ಆಫ್ಟರ್ ಫೇಸ್ ವಾಶ್ ನೀವು ಮಸ್ಟ್ ಅಂಡ್ ಶುಡ್ ಮಾಯಿಶ್ಚರೈಸರ್ ಮತ್ತೆ ಸನ್ಸ್ಕ್ರೀನ್ ಅಪ್ಲೈ ಮಾಡಲೇಬೇಕು ಸರಿನಾ. ಸೊ ಸನ್ಸ್ಕ್ರೀನ್ ನೀವು ಅಪ್ಲೈ ಮಾಡಿಲ್ಲ ಅಂತ ಹೇಳಿದ್ರೆ ಸೊ ನೀವೇನು ನೈಟ್ ಈ ಒಂದು ಕ್ರೀಮ್ ಯೂಸ್ ಮಾಡಿರ್ತೀರಾ ಸೊ ಅದು ನಿಮಗೆ ವರ್ಕ್ ಆಗೋದಿಲ್ಲ. ಸೊ ನೈಟ್ ನೀವು ಮಸ್ಟ್ ಅಂಡ್ ಶುಡ್ ನಿಮ್ಮ ಸ್ಕಿನ್ ಟೈಪ್ಗೆ ಅದು ಸೂಟೇಬಲ್ ಇರುತ್ತೆ ಆ ಒಂದು ಸನ್ಸ್ಕ್ರೀನ್ ನೀವು ಅಪ್ಲೈ ಮಾಡಬೇಕಾಗತ್ತೆ. ಆ್ಯಂಡ್ ಈಗ ಲಾಸ್ಟ್ ಈ ಒಂದು ಕ್ರೀಮ್ ಎಷ್ಟು ಪ್ರೈಸಲ್ಲಿ ಸಿಗುತ್ತೆ ಅಂತ ಹೇಳಿ. ಸೊ ನಾನು ಆಗಲೇ ಹೇಳಿದೆ ಸ್ಟಾರ್ಟಿಂಗಲ್ಲೇ ತುಂಬ ಕಡಿಮೆ ಪ್ರೈಸಲ್ಲಿ ಸಿಗುತ್ತೆ ಅಂತ ಹೇಳಿ. ಜಸ್ಟ್ ನಿಮಗೆ 200 ರುಪೀಸಲ್ಲಿ ಸಿಗುತ್ತೆ ಫ್ರೆಂಡ್ಸ್ ಓಕೆನಾ. ಸೊ ಎಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ ಮೆಡಿಕಲ್ ಸ್ಟೋರ್ಸಲ್ಲಿ, ಫಾರ್ಮಸಿ ರಿಲೇಟೆಡ್ ಶಾಪ್ಸ್ಗಳಲ್ಲಿ ಮತ್ತು ಆನ್ಲೈನ್ ಸ್ಟೋರ್ಸಲ್ಲೂ ಕೂಡ ಸಿಗುತ್ತೆ. ಆನ್ಲೈನಲ್ಲಿ ಎಲ್ಲಿ ಸಿಗುತ್ತೆ ಅಂತ ಹೇಳಿ ನಾನು ಲಿಂಕ್ ಪ್ರೊವೈಡ್ ಮಾಡಿರ್ತೀನಿ. ಸೊ ನೀವೇನಾದ್ರು ಆನ್ಲೈನಲ್ಲಿ ಬೈ ಮಾಡ್ತೀರಾ ಅಂತ ಹೇಳಿದ್ರೆ ಲಿಂಕ್ ಮೂಲಕ ನೀವು ಬೈ ಮಾಡ್ಬೋದು ಅಥವಾ ಮೆಡಿಕಲ್ ಸ್ಟೋರ್ಸ್ ಅಥವಾ ಫಾರ್ಮಸಿ ರಿಲೇಟೆಡ್ ಶಾಪ್ಸ್ಗಳಲ್ಲೂ ಕೂಡ ನೀವು ತಗೋಬೋದು, ನಿಮಗೆ ಸಿಗುತ್ತೆ ಓಕೆನಾ. ಆ್ಯಂಡ್ ಐ ಹೋಪ್ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಸೊ ಹೇಳಿರೋ ಇನ್ಸ್ಟ್ರಕ್ಷನ್ ನೀಟಾಗಿ ಫಾಲೋ ಮಾಡಿಕೊಂಡು ಈ ಒಂದು ಕ್ರೀಮ್ ನೀವು ಯೂಸ್ ಮಾಡಿದ್ರೆ ನಿಮಗೆ ಬೆನಿಫಿಟ್ ಸಿಗುತ್ತೆ. ಸೊ ಯೂಶಲಿ ಡಾಕ್ಟರ್ ಪಿಂಪಲ್ ಮಾರ್ಕ್ಸ್ ಅನ್ನೋದು ಇತ್ತು ಅಂತ ಹೇಳಿದ್ರೆ ಪೇಷಂಟ್ಗಳಿಗೆ ರೆಕಮೆಂಡ್ ಮಾಡುವಂಥ ಕ್ರೀಮ್ ಆಗಿರುತ್ತೆ. ಸೊ ಈ ಒಂದು ಕ್ರೀಮ್ ಬಗ್ಗೆ ನಾನು ನಿಮಗೆ ರಿವ್ಯೂನ ಕೊಟ್ಟಿದ್ದೀನಿ. ಸೊ ನಿಮಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ನೀವು ಯೂಸ್ ಮಾಡ್ಬೋದು. ಆ್ಯಂಡ್ ಈ ಒಂದು ಕ್ರೀಮ್ ಬಗ್ಗೆ ನಿಮ್ಗೆ ಏನಾದ್ರು ಬೇರೆ ಡೌಟ್ಸ್ ಇತ್ತು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆದರೆ ಎಲ್ರಿಗೂ ಕೂಡ ಶೇರ್ ಮಾಡಿಕೊಂಡು ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.